ಬೆಂಗಳೂರಲ್ಲೊಂದು ಘನಘೋರ ಘಟನೆ ನಡೆದಿದೆ. ಶಾಲಾ ವಾಹನಕ್ಕೆ ಸಿಲುಕಿ 5 ವರ್ಷದ ಮಗು ಸಾವನ್ನಪ್ಪಿದೆ. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರದಲ್ಲಿ ನಡೆದಿರುವಂತಹ ಘಟನೆ ಇದು. 5 ವರ್ಷದ ಮಗು ಸಾವನ್ನಪ್ಪಿದೆ. ಶಾಲಾ ವಾಹನಕ್ಕೆ ಸಿಲುಕಿ 5 ವರ್ಷದ ಮಗು ಸಾವನ್ನಪ್ಪಿರುವಂಥದ್ದು. 7 ವರ್ಷದ ಮಗಳನ್ನ ಶಾಲೆಯಿಂದ ಕರೆತರಲಿಕ್ಕೆ ಹೋಗಿದ್ದಂತ ಅಮ್ಮ ಇನ್ನೊಬ್ಳು ಮಗಳಿದ್ಲಲ್ಲ, 7 ವರ್ಷದ ಮಗಳು, ಆಕೆಯನ್ನ ಶಾಲೆಯಿಂದ ಕರ್ಕೊಂಬರಕ್ಕೆ ಹೋಗಿದ್ರು. 5 ವರ್ಷದ ಮಗಳು ತನಿಷಾ ಜೊತೆ ಹೋಗ್ತಾ ಇದ್ರು ಅಮ್ಮ. ವೇಗವಾಗಿ ಬಂದಂತ ಶಾಲಾ ವ್ಯಾನ್ ಡಿಕ್ಕಿಯಿಂದ ತನಿಷಾ ಸಾವನ್ನಪ್ಪಿದ್ದಾಳೆ. ವೇಗವಾಗಿ ಬರ್ತಾ ಇತ್ತಂತೆ ಶಾಲಾ ವ್ಯಾನ್, ತನಿಷಾಗೆ ಡಿಕ್ಕಿ ಹೊಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ತನಿಷಾ ಸಾವನ್ನಪ್ಪಿದ್ದಾಳೆ. ವೇಗವಾಗಿ ಹಿಂದಕ್ಕೆ ಚಲಿಸಿದಂಥ ವ್ಯಾನ್ಗೆ ಸಿಲುಕಿರುವಂಥದ್ದು ಮಗು. ಚಾಲಕನ ಅಜಾಗರೂಕತೆಯಿಂದ ಮಗು ಸಾವನ್ನಪ್ಪಿರುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಕಿಶೋರ್ ಹಾಗೂ ಮಧು ದಂಪತಿಯ ಮಗು ತನಿಷಾ. ನಿನ್ನೆ ಸಂಜೆ ನಡೆದಂಥ ಅಪಘಾತ ಪ್ರಕರಣ, ವ್ಯಾನ್ನ ಮುಂದಿನ ಚಕ್ರಕ್ಕೆ ಸಿಲುಕಿ ತನಿಷಾ ಸಾವನ್ನಪ್ಪಿರುವಂಥದ್ದು. ಮುಂದಿನ ಶುಕ್ರವಾರ ತನಿಷಾಳ ಹುಟ್ಟುಹಬ್ಬ ಇತ್ತು. ಮಕ್ಕಳ ಸಾವನ್ನ ಕಂಡು ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಏನ್ ಹೇಳಿ, ನನ್ನ ಮಗಳು ಇಲ್ಲ, ನಾನು ಏನ್ ಹೇಳಿ. ಸ್ಕೂಲ್ ವ್ಯಾನ್ ಬಂದಿತ್ತು, ನನಗೆ ಆ ಕಡೆ ಆ ಸೈಡ್ ಇತ್ತು ಗಾಡಿ. 1 ಸೆಕೆಂಡಿಗೆ ದೊಡ್ಡ ಮಗಳಿಗೆ ಕರ್ಕೊಂಬರ್ತಾ ಇದೆ. ದೊಡ್ಡ ಚಿಕ್ಕ ಮಗಳು ಎಲ್ಲಿ ಅಂತ ಹೇಳ್ತಾ ಇದ್ದೀನಿ. ಅವ್ನು ರಿವರ್ಸ್ ತಗೊಂಡ್ಬಿಟ್ಟ. ತಲೆ ಮೇಲೆ ಇಷ್ಟೇ ಹತ್ತಿರೋದು ಅಷ್ಟೇ. 1 ಸೆಕೆಂಡಲ್ಲಿ ನನ್ನ ಮಗಳದ್ದು ಜೀವ ಹೋಯ್ತಣ್ಣ. ನಾನು ಏನ್ ಮಾಡಲಿ, ನಾನು ಹೆಂಗೆ ಇರಲಿ ಅಣ್ಣ. ಅಮ್ಮ, ನಾನು ಹೆಂಗೆ ಇರಲಿ. ನನ್ನ ಮಗಳು ಬಿಟ್ಟು 1 ನಿಮಿಷ ನಾನು ಇರ್ತಾ ಇರಲಿಲ್ಲ. ನಾನು ಹೆಂಗೆ ಬದುಕಲಿ ಅಮ್ಮ. ಅಮ್ಮ ಎಲ್ಲದಕ್ಕೂ ಶಾರ್ಪು, ಎಲ್ಲದಕ್ಕೂ ರ್ಯಾಂಕ್ ತೊಗೊಂತಿತ್ತು. ಆಮೇಲೆ ಮಧ್ಯಾಹ್ನ ನಾನೇ ಸ್ಕೂಲಿಂದ ಕರ್ಕೊಂಬಂದೆ. ಅಪ್ಪ ಏನೋ ಒಂದು ಹೇಳ ನಮ್ಮ ಫ್ರೆಂಡ್ ಹಿಂಗಂದ್ರು ಹಂಗಂದ್ರು ಅಂತ ಮನೆಗೆ ಬಂದು ಕರ್ಕೊಂಬಂದೆ. ಆಮೇಲೆ ಸ್ಕೂಲ್ ಬಟ್ಟೆ ನಾನೇ ಚೇಂಜ್ ಮಾಡಿ ಹಾಕೋಣಮ್ಮ ಅಂತ ಬಿಟ್ಟಿದ್ದೆ. ಅಷ್ಟೊತ್ತು ನೋಡಿದ್ರೆ ಹಿಂಗಾಗೋಯ್ತು ಸರ್. ಹಿಂಗೆಲ್ಲ ಸ್ಕೂಲ್ ಮಕ್ಕಳು ಬೇಜವಾಬ್ದಾರ ಓಡಿಸ್ತಾರೆ ಅಂತ ನಾನು ಬೆಳಿಗ್ಗೆಯಿಂದ ಓದಿದೆ. ಆದ್ರೆ ಓದಿ ನಾನು ಹಿಂಗೆ ಆದ್ಮೇಲೆ ಗೊತ್ತಾಯ್ತು ಹಿಂಗೆ ಅಂತ. ಇಲ್ಲ, ನಾನು ಇಲ್ಲ ಮನೇಲಿ ಮಲ್ಕೊಂಡಿದ್ದೆ. ಒಬ್ರು ಡ್ರೈವರ್ ಇಲ್ಲ ಅಷ್ಟೇ ಅನ್ಸುತ್ತೆ, ಗೊತ್ತಿಲ್ಲ. ಚಾಲಕ ನಾನ್ ಸ್ಪಾಟ್ಗೆ ಹೋದಾಗ ಅಲ್ಲಿ ಇರ್ಲಿಲ್ಲ ಟೈಮ್. ಹೌದು, ಖಂಡಿತ ತಗೊಬೇಕು ಸರ್. ಕ್ಯಾಮ್ರಾ ಇದೆ, ಕ್ಯಾಮ್ರಾ ನೋಡ್ತೀವಿ. ಅವನು ಮುಂಚೆ ಬಂದಿ ಡ್ರೈವರು ಮನೆ ಹತ್ರ ಕರ್ಕೊಂಬಂದು ಬಾಕ್ಲವರೆಗೂ ಬಿಡೋನು. ಇವಾಗ ಇವನು ಹೊಸಬ್ಬ ಯಾರೋ ಡ್ರೈವರ್ ಅಂತೆ. ಹೊಸಬ್ಬ ಡ್ರೈವರು ನಿಲ್ಸ್ಬಿಟ್ಟು ಅರ್ಜೆಂಟಿಗೆ ರಿವರ್ಸ್ ಹೊಡೆದಿ ಹಂಗೆ ಏನೋ ಆಯ್ತು ಅಂತ. ಹೌದು, ಕ್ಯಾಮ್ರಾ ಇದೆ, ಅದ್ರಲ್ಲಿ ಗೊತ್ತಾಗುತ್ತೆ ಸರ್. ಅದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಹೇಗಾಗಿದ್ದು, ಏನ್ ಕಾರಣ, ಯಾರು ತಪ್ಪಿರುವಂತದ್ದು ಇಲ್ಲಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಸಿಗ್ತಾ ಇದೆ ಸದ್ಯಕ್ಕೆ? ಪೃಥ್ವಿರಾಜ, ನೆಲಮಂಗಲದ ದಾಸನಪುರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ನಿನ್ನೆ ಸಂಜೆ 4:30 ಸಮಯ. ಅಂದರೆ ಸ್ಕೂಲಿಂದ, ಅಂದರೆ ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ನಿನ್ನೆ ಸ್ಕೂಲಿಂದ ಮಗಳು ಕನಿಕಾ ಅಂತೇಳಿ, ಅಂದರೆ ಕಿಶೋರ್ ಮತ್ತು ಮಧು ಎಂಬ ದಂಪತಿಯ 5 ವರ್ಷದ ಮಗು ತನಿಷಾ ಮತ್ತು ಜೊತೆಯಲ್ಲಿ ಆಕೆ ತಾಯಿಯ ಜೊತೆಯಲ್ಲಿ ಮನೆಯಿಂದ ಹೊರಗಡೆ ಮೇನ್ ರೋಡ್ಗೆ ಬಂದಿರುವಂಥದ್ದು. ಆ ಮೇನ್ ರೋಡ್ಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಮಗುವನ್ನು, ಅಂದರೆ ಕನಿಕಾಳನ್ನು ವ್ಯಾನ್ನಿಂದ ಆತ ಡ್ರೈವರೇ ಸ್ವತಃವಾಗಿ ಕೆಳಗಡೆ ಇಳಿಸಿದ್ದಾನೆ. ಆ ಬಳಿಕ ತಾಯಿಯ ಜೊತೆ ಹಿಂದೆ ಆ ಮಗು ಬರ್ತಾ ಇರುವಂಥ ಸಂದರ್ಭದಲ್ಲಿ ಮುಂದೆ ಆ ಮಗು ಜೊತೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ವಿತಿನ್ ಸೆಕೆಂಡ್ಗಳಲ್ಲಿ ಆ ಚಾಲಕ ಏನಿದ್ದಾನೆ ಅತಿ ರ್ಯಾಶ್ ಆಗಿ ಇನ್ನೊಂದು ಅಂದರೆ ಹಿಂದೆ ಅಂದರೆ ರಿವರ್ಸ್ ಹೊಡೆದಿರುವಂಥದ್ದು. ರಿವರ್ಸ್ ಹೊಡೆದಿರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಚಕ್ರ ಮಾತ್ರ ಮಗು ಅಲ್ಲಿ ಸಿಕ್ಕಾಕೊಂಡಿದೆ. ಆದರೆ ಈತ ಒಂದು ವೇಳೆ ಅದನ್ನು ಚಕ್ರವನ್ನು ಸ್ವಲ್ಪ ಮುಂದಕ್ಕೆ ಬಿಟ್ಟಿದ್ರೆ ಆ ಮಗು ಅದೃಷ್ಟವಶಾತ್ ಬದುಕುಳಿತಾ ಇತ್ತು. ಆದರೆ ಈತ ಭಯಗೊಂಡು ತಾಯಿ ಕಿರ್ಚಾಡ್ತಾ ಇದ್ದಂತೆ ಆತ ಗಾಡಿಯನ್ನು ಅಲ್ಲೇ ಬಿಟ್ಟು, ಮಗುವಿನ ಮೇಲೆ ಚಕ್ರ ಹತ್ತಿರುವಂಥದ್ದು, ಆದರೆ ಆ ಗಾಡಿಯನ್ನು ಬಿಟ್ಟು ಅಲ್ಲಿಂದ ಡ್ರೈವರ್ ಎಸ್ಕೇಪ್ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಆ ವೆಯ್ಟ್ ಏನಿದೆ, ಆ ಚಕ್ರದಲ್ಲಿ ಸಿಲುಕಿ ಅಂತ ಮಗು ವಿತಿನ್ ಸೆಕೆಂಡ್ಗಳಲ್ಲಿ ಆ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಒಂದು ವೇಳೆ ಏನಾದರೂ ಆತ ಆ ಕ್ಷಣದಲ್ಲಿ ಮುಂದೆ ಏನಾದರೂ ಮೂವ್ ಮಾಡಿದರೆ ಆ ಮಗು ಬದುಕುಳಿತಾ ಇತ್ತು ಅಂತ ಕೂಡ ಹೇಳ್ತಾ ಇರುವಂಥದ್ದು. ಸದ್ಯ ಆ ಬಗ್ಗೆ ಈಗ ಏನು ಚಿಕ್ಕಬಳ್ಳಾಪುರ ಪೊಲೀಸರು ಕೂಡ ಸ್ಥಳಕ್ಕೆ, ಟ್ರಾಫಿಕ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಆನಂತರ ಮಗುವನ್ನು ಒಂದು ಮರಣೋತ್ತರ ಪರೀಕ್ಷೆಗೆ ಶಿಫ್ಟ್ ಮಾಡಿದ್ದಾರೆ. ಇವತ್ತು ಮರಣೋತ್ತರ ಪರೀಕ್ಷೆ ಕೂಡ ಇರುವಂಥದ್ದು. ಮತ್ತು ಮರಣೋತ್ತರ ಪರೀಕ್ಷೆ ನಂತರ ಮಗುವನ್ನು ಕೂಡ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಲಿದ್ದಾರೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದೀವಲ್ಲ, ಈ ರೀತಿಯಾದಂಥ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುವಂಥದ್ದು, ಸ್ಪೆಷಲಿ ಬೆಂಗಳೂರಿನಲ್ಲಿ. ಮೊನ್ನೆ ಅಷ್ಟೇ ನಾವು ನೋಡಿದ್ವಿ, ಒಂದು 10 ದಿನಗಳ ಹಿಂದೆ ಹಿಂಗೆ ತಾಯಿ ತನ್ನ ಮಗಳನ್ನ ಸ್ಕೂಲಿಗೆ ಬಿಡುವಕ್ಕೆ ಹೋದಂಥ ಸಂದರ್ಭದಲ್ಲಿ ಅಪಘಾತ ಆಗಿತ್ತು. ಅದೇ ರೀತಿಯಾಗಿ ಇಲ್ಲೂ ಕೂಡ ಅಷ್ಟೇ
ಮಗಳನ್ನ ಕರ್ಕೊಂಡು ಬರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ 5 ವರ್ಷದ ಮಗು ಅವ್ರನ್ನೂ ಕೂಡ ಜೊತೆಲಿ ಕರ್ಕೊಂಡು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ರಿವರ್ಸ್ ತೆಗಿಬೇಕಾದ್ರೆ ಏನೋ ಟಚ್ ಆಗಿ ಅದಾದ್ಮೇಲೆ ಮಗು ಕೆಳಗಡೆ ಬಿದ್ದಿದೆ. ಆ ಮಗು ಮೇಲೇನೆ ಗಾಡಿ ಹತ್ತಿದೆ. 5 ವರ್ಷದ ತನಿಷಾ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಆತ ತುಂಬಾ ಸ್ಪೀಡಲ್ಲಿ ಓಡಿಸ್ತಾ ಇದ್ದ. ಆ ಕಾರಣಕ್ಕೋಸ್ಕರನೇ ಈ ಒಂದು ಅಪಘಾತ ಆಗಿ ಸಾವಾಗಿರೋದು ಅಂತ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ.